ನೋಡು, ನಾನ್ ಮಾತ್ರ ನಿನ್ ಪ್ರಾಜೆಕ್ಟ್ನಾಗ ಇರಲ್ಲ. ನೀನ್ ಪ್ರಿನ್ಸಿಪಲ್ ಕಡೆ ಇವತ್ ಮೇಲ್ ಹಾಕು ಏನಿದ್ರು. ಅಯ್ಯೋ ತಾಯಿ, ನೀ ಹೇಳೋದ್ಕಿಂತ ಮುಂಚೆನೆ ನಾನು ಹಾಕಿದ್ದೀನಿ. ನಿನ್ ಸವಾಸ ಬೇಡ, ಬೇಕಾದ್ರೆ ಅಂಜಲಿ ಇರ್ಲಿ, ನೀನ್ ಮಾತ್ರ ಬೇಡ. ಹಲೋ, ಎಕ್ಸ್ಕ್ಯೂಸ್ ಮೀ. ಏನ? ಅಲ್ಲ, ನಾನಾದ್ರೆ ಬೇಡ, ಅಂಜಲಿ ಆದ್ರೆ ಇರ್ಲಿ. ಯಾಕೆ? ಅವಳೆ ಸ್ವಲ್ಪ ನಿನ್ಕಿನ ಇಂಟೆಲಿಜೆಂಟ್ ಇದ್ದಾಳೆ. ನೀನ್ ನಂಗೆ ಜಗಳ ಮಾಡ್ಕೊಂತ ಕುಂದ್ರಲ್ಲ. ಅವಳಿಗೆ ಪ್ರಾಜೆಕ್ಟ್ ನಾಲೆಜ್ ಎಷ್ಟು ಚೆನ್ನಾಗಿದೆ ಗೊತ್ತಾ? ಪ್ರಾಜೆಕ್ಟ್ ಎಷ್ಟು ಚೆನ್ನಾಗಿ ಹುಡುಕಿದಾಳೆ ಅವಳು. ಏಕೆ? ನನ್ನ ಕಡೆ ಇದ್ದಾವೆ, ನನ್ನ ಕಡೆನೂ ಸಾಕಷ್ಟು ಪ್ರಾಜೆಕ್ಟ್ ಇದೆ. ತೋರಿಸ್ಲಾ? ಏನ್ ಬೇಡ ತಾಯಿ, ನಿನ್ ಕಡೆ ಸಿಲ್ಲಿ ಸಿಲ್ಲಿ ಇರುತ್ತೆ. ನಿನ್ ಬರೇ ಬುಕ್ಕಿನ ನಾಲೆಜ್ ಇದೆ ಹೊರತು ಔಟ್ಸೈಡ್ ನಾಲೆಜ್ ಒಂಚೂರು ಇಲ್ಲ. ಏ ಏನಿಲ್ಲ, ನನಗೂ ಇದೆ, ಎಲ್ಲ ನಾಲೆಜು ಇದೆ. ಇದ್ರೆ ಮಾಡು, ಮಾಡಿ ಕಾಂಪಿಟೇಷನ್ ಕೇಳಿ ಇಬ್ರು ನೋಡ್ಕೊಳ್ಳೋಣ ಯಾರು ಗೆಲ್ತಾರೆ ಅಂತ. ನೋಡೇ ಬಿಡೋಣ. ಸೌಮ್ಯ, ಹಾ ಮಾಮ, ಹೇಳಿ. ಅಲ್ಲ ಸೌಮ್ಯ, ನಾನು ನಿಂಗೇನ್ ಹೇಳಿದ್ದೆ? ನಿಂಗೆ ನಿನ್ ಕಾಲೇಜ್ ಫೀ ಎಷ್ಟು ಅಂತ ಕೇಳಂತ ಹೇಳಿದ್ದೆ, ಅವಂಗೂ ಕೇಳಂತ ಹೇಳಿದ್ನಲ್ಲ. ಮಾಮ, ನಂದು ಹೇಳಿದ್ನಲ್ಲ, ನಂದು 40,000 ಅಷ್ಟೇ. ಸರಿ ಅಮ್ಮ, ತಗೋಯ್ತಂತು. ಸರಿ ಮಾಮ. ಅಪ್ಪ, ನನ್ ಕಾಲೇಜ್ ಫೀ ಕಟ್ಟೇ ಇಲ್ಲ ನೀನು. ನಿನ್ ಕಾಲೇಜ್ ಫೀ ಎಷ್ಟು ಅಂತ ಹೇಳ್ತಾನೆ ಇಲ್ಲಲ್ಲ. ಹೋದ್ಸಲ ಎಷ್ಟಿತ್ತು? 65 ಇತ್ತು. ಈ ವರ್ಷ ಎಷ್ಟಿತಿ? ಈ ವರ್ಷನೂ ಅಷ್ಟೇ ಇರುತ್ತೆ, ಏನ್ ಜಾಸ್ತಿ ಏನಾಗಿಲ್ಲ. ಸರಿ, ಹಾಗಾದ್ರೆ ಚೆಕ್ ಬುಕ್ ಕೊಡ್ತೀನಿ, ತಗೊಂಡೋಗಿ ನೀನು. ಅಪ್ಪ, ನಂಗೂ ಕ್ಯಾಶ್ ಕೊಡು. ನಂಗೆ ಬ್ಯಾಂಕ್ನ ಕ್ಯೂ ನಿಂತ್ಕೊಂಡು ಮತ್ತೆ ಕಾಲೇಜ್ಗೆಲ್ಲ ಹೋಗಕ್ಕಾಗಲ್ಲ, ನಂಗೆ ಟೈಮ್ ಆಗುತ್ತೆ. ಇಲ್ಲ, ಚೆಕ್ ಬುಕ್ ಕೊಡ್ತೀನಿ, ತಗೊಂಡೋಗ. ಯಾಕಂದ್ರೆ ಲಿಮಿಟ್ ಐತಿ ಈಗ. ಎಲ್ಲ ಏನೇನ್ ಮಾಡಿದ್ರು ಎಲ್ಲದಕ್ಕೂ ಲಿಮಿಟ್ ಇಟ್ಬಿಟ್ಟಾರ. ಬಣ್ಣ ನೋಡು, 65,000 ರೂಪಾಯಿ ತಕೊಂಡೆ ಲಿಮಿಟ್ ಅಂತಂದು ಬಂದ್ಬಿಡ್ತು. ನನ್ ಮುಂದೆ ಏನು ಮಾಡಕ್ಕಾಗಲ್ದು. ಅಲ್ಲ, ಒಂದ್ ಕೆಲಸ ಮಾಡು, ನೀನ್ ನನ್ನ ಬ್ಯಾಂಕಿಂಗ್ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡು, ನಾನು ಅದರಿಂದ ತಕೊಂತೀನಿ. ನಿನ್ಗ ಅದು ಲಿಮಿಟ್ ಐತಪ್ಪ. ನನ್ರೋಗ ನಂದು ಬರೀ ಸೇವಿಂಗ್ಸ್ ಅಕೌಂಟ್. ಅಪ್ಪ, ನೀನ್ ಬಿಸ್ನೆಸ್ ಅಕೌಂಟಿಂದ ಹಾಕಪ್ಪ. ನಿನ್ ಗೊತ್ತಿಲ್ಲದ ಏನೈತಿ? ಬಿಸ್ನೆಸ್ ಅಕೌಂಟಿಗೆ ಎಲ್ಲಿಂದ ರೊಕ್ಕ ಬರ್ಬೇಕು? ಎಲ್ಲ ಕೋರ್ಟ್ನಾಗ ಐತಿಲ್ಲ. ಇವತ್ತು ಕೋರ್ಟ್ಗೆ ಹೋಗ್ಬೇಕು ನಾನು. ಓ ಹೌದಲ್ಲ, ಮತ್ತೆ ಈಗ ರೊಕ್ಕ ಹೆಂಗ್ ತಂದಿ? ಅವ್ರ ಕಡೆ ಇಸ್ಕೊಂಡಿನಿ, ಅದು ಕಬ್ಬಿಂದು ಹೆಂಗಾದ್ರೂ ಮಾಡಿ ಕೋರ್ಟ್ನಾಗ ಹಾಕಿ ತಕೊಂಡು ಅದ್ರದ ಕೊಟ್ರತ್. ಅಪ್ಪ, ಏನೈತಿ ಬಡ ಬಡ ಬಗೆ ಹರಿಸ್ಕೊಂಡ್ಬಿಡಿ. ಯಾಕೆ ಅದನ್ನ ಸುಮ್ನೆ ಇದನ್ ಮಾಡ್ಕೊಂತಿ? ನಂಗೂ ಹಂಗೈತಿ, ಬಟ್ ಅವ್ರು ಹಂಗ ಮುಂದಕ್ಕೆ ಹಾಕಾಕತ್ತಾರಲ್ಲ ಒಂದೇ ಸುಮ್ನೆ. ಅಲ್ಲ ಮಾವ, ನಾ ಏನ್ ಹೇಳ್ತೀನಿ ಅಂತಂದ್ರೆ ಅವ್ರನ್ನ ಕರೆಸಿ ಮಾತಾಡ್ರಿ. ಸುಮ್ಮನೆ ಯಾಕೆ ಮುಂದುವರ್ಸ್ಕೊಂತ ಕುಂತ್ರೆ ಹಿಂಗ ಹೋಗುತ್ತೆ ನೋಡು. ಮಗಳ, ನಂಗೂ ಹಂಗ ಐತಿವಾ, ಏನ್ ಮಾಡೋದು ನೋಡು. ಅಪ್ಪ, ನೀ ಹೂ ಅಂದಂದ್ರೆ ನಾನಾ ಬಂದು ಮಾತಾಡ್ತೀನಿ ನೋಡು. ಎಲ್ಲಿ ಯಾವ ಊರು ಅವ್ರದ್ದು? ಹೋಗ್ಲಿ ಬಿಡಪ್ಪ, ಈಗ ಅದರದ ಬಗ್ಗೆ ಯಾಕೆ? ನನಗೆ ಆಕಿನ ಮನೆ ಹೊಸಲು ತೊಳ್ಯಾಕ ಮನಸ್ಸಿಲ್ಲ. ಆಕೆ ಸತ್ತಾಗ ಹೋಗಿಲ್ಲ ನಾನು, ಈಗ ಆಕಿ ಇಲ್ಲ, ಯಾಕೆ ಹೋಗುದು? ನನಗೇನು ಮನಸ್ಸಿಲ್ಲ ಬಿಡು ಆಕಿನ ಮನೆಗೆ ಹೋಗಾಕ. ಅದು ಬಿಡು, ನಡಿ. ನೀ ಇಬ್ರು ಇನ್ನೇ ಇಲ್ಲೇ ಇದ್ರೆ ಜಗಳ ಮಾಡ್ಕೊಂತ ಬರ್ರಿ, ನಾಷ್ಟ ಮಾಡುವಂತಿಬ್ರು. ನಂಗೆ ನಾಷ್ಟ ಬೇಡ, ಆಕೆಗೆ ಕೊಟ್ಟು. ಅವ ಬಾಕ್ಸ್ ಒಂದು ಕೊಟ್ಟು. ಎದಕ್ಕೀಗ ಮತ್ತೆ? ನನ್ನ ಪ್ರಾಜೆಕ್ಟಿಗೆ ಅಕ್ಕಿನ ಹಾಕ್ಯಾರ, ಅದಕ್ಕೆ ನಂಗೆ ಇಷ್ಟ ಆಗಿಲ್ಲ. ನಂಗೂ ಇಷ್ಟ ಆಗಿಲ್ಲ. ಇದನ್ನೋಗಿ ಪ್ರಿನ್ಸಿಪಲ್ ಮುಂದೆ ಮಾತಾಡ್ರಿ ಇಬ್ರು. ಅದನ್ನೇ ನಾನು ಹೇಳಿದ್ದಕ್ಕಿ. ಅದ್ರಾಗ ಮತ್ತೆ ನನ್ನ ಗ್ರೂಪ್ನಾಗ ಇನ್ನೊಂದು ಒಂದು ಹುಡುಗಿ ಬಂದೈತೆ, ಒಂದು ಟಾಪರ್ ಬಂದಾಳ ಆ ಹುಡುಗಿ. ಅದಕ್ಕೂ ಜಗಳ ಮಾಡಾಕ್ತ. ಇಬ್ರು ಒಂದ್ ಸ್ವಲ್ಪ ಹೊಂದ್ಕೊಂಡು ಹೋಗ್ರಿ. ಅವ ನಾ ಹೋಗ್ತೀನಿ ನೋಡು, ಆಕಿಗೆ ಗಾಡ್ಯಾಗ ಬಾ ಅಂತ. ಯಾಕ ನಾನ್ ಕರ್ಕೊಂಡು ಹೋದ್ರೆ ಏನಾಗತ್ತೆ ಹಂಗ? ನನ್ನ ಫ್ರೆಂಡ್ಸ್ ಎಲ್ಲ ಅಸಹ್ಯ ಆಗತ್ತೆ ನನ್ಗೆ. ಹುಡುಗಿ ಏನ್ ಕರ್ಕೊಂಡ್ ಬರ್ತಾನಂತೇಳಿ ನಾನ್ ಕರ್ಕೊಂಡ್ ಹೋಗಲ್ಲ, ನೀ ಕರ್ಕೊಂಡ್ ಬಾ. ಅದು ಅಲ್ಲ, ನನ್ನ ಫ್ರೆಂಡನ್ನ ಪಿಕಪ್ ಮಾಡ್ಬೇಕು ನಾನು. ನೋಡಿ ಅತ್ತೆ, ನಂಗೆ ಇದನ್ನ ಈಗ ಮತ್ತೆ ಬಸ್ಸಿಗೆ 2,000 ಕಟ್ಬೇಕು ನಾನು ಮತ್ತೆ. ಕರ್ಕೊಂಡು ಹೋಗ್ಲಾ ಆಕಿನ? ಸರಿ, ಬಾ ಅಂತ ಹೇಳಿ ಲಗುಣ. ಬಾ ನಾಷ್ಟ ಮಾಡು. ಅವ ಹೊತ್ತಾಗೈತ್ಯಾ? ನಾಷ್ಟ ಗೀಷ್ಟ ಅನ್ಕೊಂತ ಕುಂತ, ನನ್ ಬಿಟ್ಟು ಹೋಗ್ತೀನಿ ನೋಡಕಿನ. ಹೋಗು ನಿಂದ್ರ, ಬಾಕ್ಸ್ ಅದು ಕೊಡ್ತೀನಿ. ಅವ್ವ, ಬೇಗ ಕಳಿಸ್ದೆ, ಹೊತ್ತಾತ. ನಿಂದಲ್ಲ, ನೀ ಏನು ಹೋಗಿ ಕ್ಯಾಂಟೀನ್ದಾಗ ತಿಂತಿ, ಪಾಪದ ಹುಡುಗಿ ಏನ್ ತಿನ್ಬೇಕು? ಕರ್ಕೊಂಡು ಹೋಗ. ನಿಂದ್ರ ಬ್ಯಾಗ್ ಕೊಡ್ತೀನಿ. ಏನಕ್ಕೆ ಸಣ್ಣ ಕೂಸು? ಅಲ್ಲಿ ತಿಂತಾಳ ತಗೋದ್. ಹೇ, ಯು ಆರ್ ರೆಡಿ? I'm ready. You go with bus, I'll come in a bike. Hey, if you are told in before I could go, no? ನೋಡು, ಇಲ್ಲೂ ಹಿಂಗ ಮಾಡ. ರೋಸಿ, ನಿಂಗ್ ಬಸ್ನ ಬರ್ತೀನಂತ ಹೇಳಿಲ್ಲ? ಹೌದು ಸಂಗಮೇಶ್, ಬಸ್ನ ಬರ್ತೀನಂತ ಹೇಳಿದ್ಲು. ನೋಡ್ವಾ, ಎಲ್ಲಾರ್ಗು ಹಿಂಗ್ ಮಾಡಿಡ್ತಾಳ. ಈಗ ನೋಡಕಿ ಬಸ್ಸಿಗೆ ಕಳಿಸ್ತಾಳ. ಅತ್ತಿ, ಹೋಗುವ ಬಸ್ಸಿಗೆ ಹೋಗು. ಸುಮ್ನೆ ನಾಷ್ಟ ಅದು ಮಾಡಿ ಹೋಗುವಂತೆ ಬಾ. ಇಲ್ಲ ಬಿಡು, ಅಲ್ಲೇ ಕ್ಯಾಂಟೀನ್ ಅಲ್ಲೇ ತಿಂತೀನಿ, ಕೊಡಿ. ಇಬ್ರು ಬಾಕ್ಸ್ ಕಟ್ಟಿನಿ ಮಧ್ಯಾಹ್ನಕ್ಕ. ಅವಂದು ಇದ್ರಾಗ ಇಟ್ಟೆ. ಇಬ್ರು ಕೂಡ ಉಣ್ರಿ, ಇಬ್ರಿಗೆ ಹಾಕಿನಿ. ಲೆಟ್ಸ್ ಗೋ. ನಡಿ, ಬಂದ್ ನಡಿ. ಅತ್ತೆ, ಅವನ್ ಜೋಡಿ ಬೇಡ, ಅವ್ನ್ ನನ್ ಜೋಡಿ ಬರಲ್ಲ ಉಣ್ಣಾಕ. ಮತ್ ಅವಂಗ ತಗದಿಟ್ಟು ಅವ್ನ್ ಹುಡುಕೊಂಡು ಹೋಗ್ಬೇಕು ನಾ ಲೈಬ್ರರಿ ಅಂತ. ಹಂಗ್ಯಾಕ್ ಮಾಡ್ತೀಯ? ಅವಂಗೂ ಕೊಡು. ಅದ್ ಮತ್ ಹೊರಗಿನ ತಿಂತೀನಿ, ಮತ್ ಏನಾರ ಮಾಡ್ಕೊಂಡಿತ್ತು. ಸಾರಿ, ಲೆಟ್ಸ್ ಗೋ ರೋಸಿ. ಇವ್ ಎರಡು ಯಾವಾಗ ಚಂದ ಇರ್ತಾವ. ಇವತ್ತು ಬೇರೆ ತುಂಬಾ ಲೇಟ್ ಆಗಿದೆ, ಕಾಲೇಜ್ ಸ್ಟಾರ್ಟ್ ಆಗಿರುತ್ತೆ. ಇವಳು ನಮ್ಮ ಅಂಜಲಿ ಅಲ್ವಾ? ಅಂಜಲಿ, ಅಂಜಲಿ. ಹಾಯ್ ಸಂಗಮೇಶ್ ಅವ್ರ, ಹೇಗಿದ್ದೀರಾ? ಹಾಯ್ ಸಂಗಮೇಶ್ ಅವ್ರ, ಹೇಗೆ ಎತ್ತಾಗ ಹೋಗ್ತಿದ್ರ ಕಾಲೇಜು? ಎಲ್ಲಿ ನಿಮ್ ಫ್ರೆಂಡು? ಅವಳ ಬಂದಿಲ್ಲ. ಬನ್ನಿ, ಡ್ರಾಪ್ ಮಾಡ್ತೀನಿ. ನೀವು ಬೇಡ. ಅಲ್ಲ, ಏನ್ ನಡ್ಕೊಂತ ಹೋಗ್ತಿದ್ರ? ಬಸ್ ಬಂದಿಲ್ವಾ ಇನ್ನು ಕಾಲೇಜ್? ಇಲ್ಲ, ನಾನು ನಡ್ಕೊಂತಾನೆ ಹೋಗ್ತೀನಿ ಡೈಲಿ. ನಾನ್ ಬಸ್ ಹತ್ತಿಲ್ಲ. ಓ ಹೌದಾ, ಬನ್ನಿ, ನಾನು ಕರ್ಕೊಂಡು ಹೋಗ್ತೀನಿ. ನಾನು ಕಾಲೇಜ್ಗೆ ಹೋಗ್ತಿದ್ದೀನಿ. ಇರ್ಲಿ, ಪರವಾಗಿಲ್ಲ. ಬನ್ನಿ, ಯಾಕೆ
ಇಬ್ಬರು ಒಂದೇ ಕಾಲೇಜ್, ಯಾಕೆ ಅಷ್ಟೊಂದು ಸಂಕೋಚ ಪಡ್ತೀರಾ? ನಾನೇನು ಹೊತ್ತುಕೊಂಡು ಹೋಗೋದಿಲ್ಲ, ನಾನು ಬೈಕ್ ಕರ್ಕೊಂಡು ಹೋಗುತ್ತೆ. ತುಂಬಾ ತಮಾಷೆ ಮಾಡ್ತೀರಾ. ಸರಿಯಾಗಿದೆ. ಅಲ್ಲ, ನೀವು ಸಿನ್ಸಿಯರ್ ಸ್ಟೂಡೆಂಟ್, ಇಷ್ಟೊಂದು ಲೇಟಾಗಿ ಬರಲ್ಲಲ್ಲ? ಅದು ಮನೇಲಿ ಸ್ವಲ್ಪ ಕೆಲಸ ಇತ್ತು ಹಾಗಾಗಿ. ಓ ಹೌದಾ, ಮತ್ತೆ ನಿಮ್ಗೆ ಮೇಲ್ ಬಂತಾ? ಯಾವ್ದು ಹೇಳಿ? ಮೇಲಾ? ಅಯ್ಯೋ, ನಂಗೆ ಯಾವ ಮೇಲೂ ಗೊತ್ತಿಲ್ಲ ರೀ. ನಾನು ಯೂಸೇ ಮಾಡೋದಿಲ್ಲ. ಫಸ್ಟ್ ಆಫ್ ಆಲ್ ನಮ್ಮ ಮೊಬೈಲೇ ಯೂಸ್ ಮಾಡೋದಿಲ್ಲ. ಅಲ್ಲೇ ಕಾಲೇಜ್ನಾಗ ಹೋದಾಗ ಸ್ವಲ್ಪ ಕಂಪ್ಯೂಟರ್ ಮುಂದೆ ಕುಂತಂದ್ರೆ ಅಲ್ಲೇ ಒಂದಿಟ್ಟು ಎಡಿಟಿಂಗು ಅದು ಮಾಡಿ ಅಲ್ಲೇ ಓಪನ್ ಮಾಡಿರ್ತೀನಿ ಅಷ್ಟೇ. ಅದು ಬಿಟ್ಟರೆ ನಾನೇನು ಯೂಸ್ ಮಾಡಲ್ಲ ರೀ. ನನ್ನ ಕಡೆ ಒಂದು ಕೀಪ್ಯಾಡ್ ಇತ್ತು, ಅದನ್ನು ಕೂಡ ಇವಾಗ ಕೆಟ್ಟಿದೆ ಅಂತ ಯೂಸೇ ಮಾಡ್ತಿಲ್ಲ. ಅಯ್ಯೋ, ಹಂಗಂದ್ರೆ ಹೆಂಗ್ರಿ? ಮತ್ತೆ ನಾಳೆ ಕಾಲೇಜ್ನಾಗ ಪ್ರಾಜೆಕ್ಟ್ ಎಲ್ಲ ಸ್ಟಾರ್ಟ್ ಆಗ್ತದ್ರೆ ಎಲ್ಲನೂ ಮೇಲ್ ಒಳಗೆ ಮತ್ತು ಮೊಬೈಲಿಗೆ ವಾಟ್ಸಪ್ಪು ಹಿಂಗೆಲ್ಲ ಬರುತ್ತೆ, ಅವಾಗೆಲ್ಲ ಹೆಂಗೆ ಮಾಡ್ತೀರಾ? ಅಯ್ಯೋ, ಸ್ಟಾರ್ಟ್ ಆದ್ಮೇಲೆ ನೋಡ್ಕೊಂಡ್ರೆ ಆಯ್ತು ಬಿಡಿ. ಹೌದು, ಹೇಳಿ. ಅಂದರೆ ಪ್ರಾಜೆಕ್ಟ್ ಎಲ್ಲ ಡಿವೈಡ್ ಮಾಡಿದ್ದಾರೆ. ಅಲ್ಲಿ 4 ಜನದ ಹೆಸರು ಹಾಕಿದ್ದಾರೆ, ನಂದು, ನಿಂದು, ಮತ್ತು ಮೂಳಿದು, ಆಮೇಲೆ ಸುಮಂದು ಹಾಕಿದ್ದಾರೆ. ಓ ಹೌದಾ? ಏನು ಎಲ್ಲಾನು ಇಂಟೆಲಿಜೆಂಟ್ ಪೀಪಲ್ನ ಒಟ್ಟಿಗೆ ಕುಡಿಸ್ಬಿಟ್ಟಿದ್ದಾರೆ. ನಮ್ಮನ್ನ ದಡ್ರನ್ನ ನಿಮ್ಗೆ ಹಾಕಿಬಿಟ್ಟಿದಾರಲ್ಲ. ಏನು ದೊಡ್ಡ ಜೋಕ್ ಹೇಳ್ತೀರಿ ನೀವು, ಕಾಲೇಜ್ ಟಾಪರು ದಡ್ರ ಅಂತೀರಲ್ಲ. ಹಂಗೆ ತಮಾಷೆ ಮಾಡಿದೆ. ನಂಗಂತೂ ಖುಷಿ ಆಯ್ತು ನಿಮ್ಮ ಜೋಡಿ ವರ್ಕ್ ಮಾಡೋದಕ್ಕೆ. ತುಂಬಾನೇ ಖುಷಿ ಆಗ್ತಿದೆ. ಅಯ್ಯೋ, ನಂಗೆ ಬೇಜಾರಾಗಿದೆ ರೀ. ಯಾಕ್ರಿ? ನಾನು ಬಂದಿದ್ದಕ್ಕ? ಹಂಗಲ್ಲ ಹಂಗಲ್ಲ ಹಂಗಲ್ಲ, ಮತ್ತೆ ಅದೇ ಗೂಬೆ ಇದ್ದಾಳಲ್ಲ, ಅವಳು ಬಂದಿದ್ದಕ್ಕೆ. ನೀವೊಬ್ಬರದ್ದು ಒಂಥರ ಕ್ಯೂಟ್ ಫೈಟ್ ಇರುತ್ತೆ. ನಂಗೆ ನೋಡೋದಕ್ಕೆ ತುಂಬ ಖುಷಿ ಆಗುತ್ತೆ. ಇರ್ಲಿ ಬಿಡಿ, ಅವರು ಅಷ್ಟು ಚೆನ್ನಾಗಿ ಇದನ್ನ ಮಾಡ್ತಾರೆ, ಎಲ್ಲ ಇನ್ಫಾರ್ಮೇಶನ್ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಓ, ಅವಳು ಏನು ಹೇಳ್ತಾಳೆ ಇನ್ಫಾರ್ಮೇಶನ್? ಬರೇ ಬುಕ್ಕದ ನಾಲೆಜು, ಅವಳಿಗೆ ಏನು ಬರೋದಿಲ್ಲ, ಹೇಳ್ಬೇಕಂದ್ರೆ ಮಣ್ಣು ಬರೋದಿಲ್ಲ. ಅಲ್ಲ, ನಿಮಗೆ ನನ್ನ ಕರ್ಕೊಂಡು ಬಾ ಅಂದರೆ ಟೈಮ್ ಇಲ್ಲ, ಅದು ಇಲ್ಲ ಇದು ಇಲ್ಲ ಅಂತಂದು ಇವಳನ್ನ ಮನೆಗೆ ಹೋಗಿ ಕರ್ಕೊಂಡು ಬಂದಿದ್ದಾನ. ಎಷ್ಟು ಸಕ್ಕಿರ್ಬೇಕು ನೋಡಿ ಹಂಗೆ. ಬರಲಿ, ಮಾಡ್ತೀನಿ. ಥ್ಯಾಂಕ್ ಯು ರೀ ನನ್ನನ್ನು ಡ್ರಾಪ್ ಮಾಡೋದಕ್ಕೆ. ಅಯ್ಯೋ, ನೀವೇನು ಇಷ್ಟಕ್ಕೆಲ್ಲ ಥ್ಯಾಂಕ್ಸ್ ಹೇಳ್ತೀರಾ? ನಾವು ನಿಮ್ಮ ಫ್ರೆಂಡ್ ಅಲ್ವಾ, ಒಂದೇ ಕಾಲೇಜ್ ಎಲ್ಲ, ಅದಕ್ಕೆಲ್ಲ ಏನೋ ಥ್ಯಾಂಕ್ಸು ಗಿಂಕ್ಸು ಎಲ್ಲ. ಬನ್ನಿ, ಕಾಲೇಜ್ ಸ್ಟಾರ್ಟ್ ಆಗುತ್ತೆ. ಅಯ್ಯೋ, ಫಸ್ಟು ಪ್ರಿನ್ಸಿಪಲ್ ಮೀಟ್ ಆಗ್ತೀನಿ, ಅದ ಹೆಸರು ತೆಗಿಯೋದಕ್ಕೆ. ಅಯ್ಯೋ, ಇರ್ಲಿ ಬಿಡಿ, ಏನಾಗಲ್ಲ. ನೀವಿರಲಿ ಅಂದರೆ ಇರಲಿ ಬಿಡಿ. ಅಯ್ಯೋ, ಕುಳ್ಳಿ ಇಲ್ಲೇ ಇದ್ದಾಳೆ, ಗರಂ ಆಗಿದ್ದಾಳೆ. ಇವಾಗ ಸ್ಟಾರ್ಟ್ ಆಗುತ್ತೆ ನಿಮಗೆ. ಏನು ಮಾಡ್ಕೊಂತಾಳೆ, ಮಾಡ್ಕೊಳ್ಳಿ ಬಿಡಿ. ಅಲ್ಲೋ, ನನ್ನನ್ನು ಕರ್ಕೊಂಡು ಬರ್ಬೇಕಾದ್ರೆ ನಿಂಗೆ ಪೆಟ್ರೋಲ್ ಖರ್ಚಾಗುತ್ತೆ, ಟೈಮ್ ವೇಸ್ಟ್ ಆಗುತ್ತೆ ಅಂತ ಅಂತೀಯ. ಇವಾಗ ನೋಡಿದ್ರೆ ನಾನು ಬಂದು ಎಷ್ಟೊತ್ತಾಯ್ತು, ನೀನು ನೋಡಿದ್ರೆ ಇನ್ನೂ 15 ನಿಮಿಷ ಲೇಟಾಗಿ ಬಂದಿದೆಯಾ. ಏನಕ್ಕೆ? ನನ್ನನ್ನಾದ್ರೆ ಕರ್ಕೊಂಡು ಬರೋದಕ್ಕೆ ಒಲ್ಲೆ ಅಂತೀಯ. ಅವಾಗ ನಿನ್ನನ್ನು ಯಾವ ಕರ್ಕೊಂಡು ಬರ್ತಾನೆ? ಏನದು? ಹುಡುಗಿನ ಕರ್ಕೊಂಡು ಬಂದ್ರೆ ಅಸಹ್ಯ ಆಗುತ್ತೆ. ಮತ್ತೆ ಇದು ಯಾರು ಹಿಂದ್ಗಡೆ ಇದ್ದಿದ್ದು? ನೋಡು ನೋಡು ನೋಡು, ನಿನ್ನ ಬಗ್ಗೆ ಅಷ್ಟೇ ಮಾತಾಡೋದು, ಬೇರೆದವ್ರ ಬಗ್ಗೆ ಮಾತಾಡಕತ್ತೆ ಅಂದ್ರೆ ನಾನು ಗರಂ ಆಗ್ಬೇಕಾಗತ್ತೆ. ಹೋಗ, ಆಯ್ತು ನಿನ್ಗೆ ಇವತ್ತು. ಹೋಗೆ, ಏನು ಮಾಡ್ಕೊಂತೀಯ ಮಾಡ್ಕೋ. ಎಕ್ಸ್ಕ್ಯೂಸ್ ಮೀ. ಮೆಟಕ್ಲಾಡಿ ಹೋಗು. ನೋಡು ನೋಡು, ಅವಳು ಹೇಗೆ ಹೋಗ್ತಾ ಇದ್ದಾಳೆ. ಅವಳಿಗೆ ಮಾರಿ ಹಬ್ಬ. ಪ್ರಾಜೆಕ್ಟ್ ಅಲ್ಲಿ ಮಾಡ್ತೀನಿ ಅವಳಿಗೆ. ಹಲೋ ಎವ್ರಿವನ್. ಯಾಕೆ ಎಲ್ರು ಇಲ್ಲಿ ಗ್ಯಾದರ್ ಆಗಿ ಅಂತ ಹೇಳಿದೀನಿ ಅಂದ್ರೆ ಎಲ್ಲರಿಗೂ ಅವ್ರವ್ರ ಪ್ರಾಜೆಕ್ಟ್ ಪಾರ್ಟ್ನರ್ ಯಾರ್ಯಾರು ಅಂತ ಗೊತ್ತಾಗಿದೆ ಅಲ್ಲ. ಸರ್ ಗೊತ್ತಾ. 3 ಮಂತ್ ಪೀರಿಯಡ್ ಒಳಗೆ ನೀವು ಏನ್ ಮಾಡಬೇಕು, ಎಲ್ಲ ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ಸೊ ಯಾರು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಿರ್ತಾರೆ, ಆಮೇಲೆ ಯಾರು ಚೆನ್ನಾಗಿ ಪ್ರಾಜೆಕ್ಟ್ ಮಾಡಿರ್ತಾರೆ ಅವ್ರ ಪೇಪರ್ನ ನೀವು ಒಂದು ಆನ್ಲೈನ್ ಬೋರ್ಡಿಂಗ್ ಇದೆ, ಅಲ್ಲಿ ನೀವು ಅಪ್ಲೋಡ್ ಮಾಡಬೇಕು. ಅಲ್ಲಿಂದ ಯಾರು ವಿನ್ ಆಗ್ತೀರಾ, ಯಾರು ಪ್ರಾಜೆಕ್ಟ್ ಚೆನ್ನಾಗಿ ಹೋಗಿದೆ, ಆಮೇಲೆ ಯಾರು ಕಾನ್ಸೆಪ್ಟ್ ತುಂಬಾ ಇಷ್ಟ ಆಗಿರುತ್ತೆ ಅವ್ರಿಗೆ ಪ್ರೈಸ್ ಇದೆ. ಆಮೇಲೆ ಅವ್ರ ಕಾನ್ಸೆಪ್ಟು ರಿಯಲಿಸ್ಟಿಕ್ ಇರಬೇಕು, ಕಾಪಿ ಆಗಿರಬಾರ್ದು, ಆಮೇಲೆ ಪೇಪರ್ ಇರಬೇಕು, ಅದ್ರದ್ದು ಕರೆಕ್ಟ್ ಪ್ರಾಪರ್ ಪೇಪರ್ ಇರಬೇಕು. ಸೊ ಇದೆಲ್ಲ ನೀವು ಇನ್ಫಾರ್ಮೇಷನ್ನ ಕಲೆಕ್ಟ್ ಮಾಡಿ ನನಗೆ ಕೊಟ್ಟರೆ ಅಥವಾ ನೀವು ಪೇಪರ್ ಸಬ್ಮಿಟ್ ಮಾಡಿದರೆ ಆಮೇಲೆ ನಿಮ್ಮ ಫೈನಲ್ ಇಯರ್ ಎಕ್ಸಾಮಿಗೆ ಈ ಪ್ರಾಜೆಕ್ಟ್ ತುಂಬ ಇಂಪಾರ್ಟೆಂಟು. ಗೊತ್ತಿದೆಯಲ್ಲ ಎಲ್ರಿಗೂ. ಎಲ್ಲರೂ ರಿಯಲ್ ಟೈಮ್ ಪ್ರಾಜೆಕ್ಟ್ ಮಾಡಿ. ಏನಾದರೂ ಹೆಲ್ಪ್ ಬೇಕಂದ್ರೆ ಮಿಸ್ಟರ್ ಫಿಂಗ್ ಹೋಮಿ ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನಿಮ್ಮ ಪಾರ್ಟ್ನರ್ ಜೋಡಿನೇ ನೀವು ಪ್ರಾಜೆಕ್ಟ್ನ ಕಂಪ್ಲೀಟ್ ಮಾಡಬೇಕು. ಪ್ರೆಸೆಂಟೇಷನ್ ಆಗಿರ್ಬೋದು, ಎವ್ರಿ ವೀಕ್ ಪ್ರೆಸೆಂಟೇಷನ್ ಇರುತ್ತೆ. ಆಮೇಲೆ ನಿಮ್ಮ ಪ್ರಾಜೆಕ್ಟ್ ಬಿಲ್ಡ್ ಮಾಡೋದಕ್ಕೆ ಏನೇನು ಮಟೀರಿಯಲ್ ಬೇಕು, ವಿ ಆರ್ ರೆಡಿ ಟು ಪ್ರೊವೈಡ್. ಇಫ್ ಯು ಆರ್ ನಾಟ್ ಗೆಟಿಂಗ್ ಫ್ರಮ್ ಅಸ್, ಯು ಕ್ಯಾನ್ ಗೆಟ್ ಇಟ್ ಫ್ರಮ್ ಔಟ್ ಸೈಡ್. ನಮ್ಮ ಕಡೆಯಿಂದ ನಿಮಗೆ ಪ್ರಾಜೆಕ್ಟ್ ಮಟೀರಿಯಲ್ ಸಿಗಲಿಲ್ಲ ಅಂತಂದ್ರೆ ನೀವು ಔಟ್ ಸೈಡ್ ಇಂದ ತಗೊಂಡು ಬರಬೇಕಾಗುತ್ತೆ. ಏನಾದರೂ ಹೆಲ್ಪ್ ಬೇಕಿದ್ರೆ ಕಾಂಟ್ಯಾಕ್ಟ್ ಮೀ ಆಲ್ಸೋ, ಮಿಸ್ಟರ್ ಯು ಆರ್ ಸಿಂಗ್ ಹೋಮ್ ಬಿ ಆಲ್ಸೋ. ಸರ್, ಇವಾಗ ಪ್ರಾಜೆಕ್ಟ್ ನಮಗೆ ಮಾಡೋದ್ರಲ್ಲೇ ಫೇಲ್ ಆದ್ರೆ ಏನಿಲ್ಲ, ಸಿಂಪಲ್ ಎಕ್ಸಾಮ್ ಅಲ್ಲಿ ಫೇಲ್ ಆಗ್ತೀಯಾ, ಮತ್ತೊಂದು ವರ್ಷ ಬರೆಯುವಂತೆ. ಬೇಡ ಬಿಡಿ ಸರ್, ನಾವೇ ಮಾಡ್ತೀವಿ ಪ್ರಾಜೆಕ್ಟು. ನೋಡಿ, ಏನಾದರೂ ಪ್ರಾಜೆಕ್ಟ್ ರಿಲೇಟೆಡ್ ಏನೇ ಇನ್ಫಾರ್ಮೇಶನ್ ಬೇಕಿದ್ರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿ, ನಾನು ರೆಡಿ ಟು ಹೆಲ್ಪ್. ಆಮೇಲೆ ಮಟೀರಿಯಲ್ ಬೇಕಂತಂದ್ರೆ ನಮ್ಮ ಲೈಬ್ರರಿಯಲ್ಲಿ ಎಷ್ಟೋ ಮಟೀರಿಯಲ್ಸ್ ಇದಾವೆ, ಅದನ್ನ ರೀಯೂಸ್ ಮಾಡ್ಕೋಬಹುದು. ಏನಾದರೂ ಪಾಸಿಬಲ್ ಇದ್ರೆ ನಾನು ತರಿಸ್ಕೊಡ್ತೀನಿ. ಓಕೆ ಗೈಸ್, ನೋಡ್ರಪ್ಪ, ನಿಮಗೇನೋ ಹೆಲ್ಪ್ ಬೇಕಿದ್ರು ನನ್ನ ಕಡೆ ಬನ್ನಿ. ನಾನು ಲೈಬ್ರರಿನಲ್ಲಿ ಇರ್ತೀನಿ, ಇಲ್ಲಾದರೆ ಲ್ಯಾಬ್ರೋಟರಿನಲ್ಲಿ ಇರ್ತೀನಿ. ಸಾರ್, ಒಂದು ಚರಿಗೆ ನೀರು ಬೇಕು ಸರ್, ಅಲ್ಲಿ ಕ್ಯಾಂಟೀನಲ್ಲಿದೆ, ಹೋಗಿ ಕುಡಿಯಪ್ಪ. ನೋಡ್ರಪ್ಪ, ಕಾಂಟ್ಯಾಕ್ಟ್ ಮಾಡಿ ಅಂತಂದ ತಕ್ಷಣ ನೀವು ಸಿಲ್ಲಿ ವಿಷಯಕ್ಕೆಲ್ಲ ನನ್ನ ಹತ್ರ ಬರಕ್ಕೆ ಹೋಗ್ಬಿಡ್ರಿ. ಓನ್ಲಿ ಪ್ರಾಜೆಕ್ಟ್ ರಿಲೇಟೆಡ್ ವಿಷಯಕ್ಕೆ. ಓಕೆ ಸರ್, ಇವಾಗ ಆಲ್ರೆಡಿ ನಾವು ಪ್ರಾಜೆಕ್ಟ್ ಪೇಪರ್ ರೆಡಿ ಇದೆ, ಅದನ್ನೊಮ್ಮೆ ಗ್ಲಾನ್ಸ್ ಮಾಡಿ ನೋಡ್ತೀರಾ ನೀವು? ಯಾ ಶೋರ್ ಅಂಜಲಿ, ನನ್ನ ಕ್ಯಾಬಿನಿಗೆ ಬಂದು ಅಷ್ಟು ಪ್ರಾಜೆಕ್ಟ್ ಡೀಟೇಲ್ ಕೊಡು. ಸರ್, ನನ್ನ ಕಡೆ ಪೇಪರ್ ಪ್ರೆಸೆಂಟೇಷನ್ ರೆಡಿ ಇಲ್ಲ, ಬಟ್ ನಾನು ಕಂಪ್ಯೂಟರ್ನಲ್ಲಿ ಸೇವ್ ಮಾಡಿದ್ದೀನಿ. ಯು ಕ್ಯಾನ್ ಮೇಲ್. ಸರ್, ಐ ಡೋಂಟ್ ಹ್ಯಾವ್ ಮೇಲ್.
ಮೇಲಿಲ್ಲ ಅಂದ್ರೆ ಅದ್ ಹೆಂಗ್ ಕಾಲೇಜಿಗೆ ಬರ್ತಾರೋ ನೀವೆಲ್ಲ. ಆಮೇಲೆ ಇನ್ನೊಂದು, ನಿಮ್ದೇ ಓನ್ ಲ್ಯಾಪ್ಟಾಪ್ ಇದ್ರೆ ಆ ಪ್ರೆಸೆಂಟೇಶನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸರ್ ಇವಾಗ ಲ್ಯಾಪ್ಟಾಪ್ ಇಲ್ಲದೆ ಇರೋರು ಏನ್ ಮಾಡ್ಬೇಕು? ಅದಕ್ಕಂತಾನೆ 4 ಜನನ್ನ ಕೋಆರ್ಡಿನೇಟ್ ಮಾಡಿರೋ ನಿಮ್ಮನ್ನ. ಸರ್ ನಾನೆಲ್ಲ ಮೇಲ್ ಮಾಡ್ತೀನಿ ತಗೊಳ್ಳಿ ಅದನ್ನು. ಓಕೆ ಗೈಸ್, ವಿಲ್ ಮೀಟ್ ಅಪ್ ಇನ್ ಟುಮಾರೋ. ಥ್ಯಾಂಕ್ ಯು ಸಂಗಮೇಶ್. ಅಯ್ಯೋ ಏನ್ರಿ ಇದು ಫಾರ್ಮಾಲಿಟಿ, ಥ್ಯಾಂಕ್ ಯು ಅಂತ. ನೀವು ನನ್ನ ಪ್ರಾಜೆಕ್ಟ್ ಮೇಟ್ ಅಂದರೆ ನಿಂದ್ರಿ, ಒಂದು ಕೆಲಸ ಇದೆ, ಹೋಗಿ ಪ್ರಿನ್ಸಿಪಲ್ ಕಡೆ ಒಬ್ಬರ ಹೆಸರು ತೆಗ್ಸೋದಿದೆ. ನಾನು ಬರ್ತೀನಿ ನಿಂದರು. ಇವಾಗ ನಾವು ಹೋಗ್ತಿರೋದು ನಿನ್ನ ಹೆಸರು ತೆಗ್ಸೋದಕ್ಕೆ. ನೀನು ಇಂದೆಲ್ಲ ಬೆನ್ನತ್ತಿದ್ದು ಬೇತಾಳ ಥರ ಬರಕ್ ಹೋಗ್ಬೇಡ, ಇಲ್ಲೇ ಇರು ನೀನು. ಅಲ್ಲ ಅದು ಹಂಗಲ್ಲ. ಹಂಗೋಲ್ಲ ಹಿಂಗೋಲ್ಲ, ಇಲ್ಲೇ ಇರು. ಸರ್ ಸರ್ ಎಸ್. ಸರ್ ನಮ್ಮ ಪ್ರಾಜೆಕ್ಟಲ್ಲಿ ಒಬ್ರು ಬೇಡ ನಮಗೆ, ಅದನ್ನ ತೆಗೆಯೋದಕ್ಕಾಗುತ್ತಾ? ಇಲ್ಲ ಆ ಥರ ಆಪ್ಷನ್ ಇಲ್ಲ ಇವಾಗ. ಏನ್ 4 ಜನನ್ನ ಕೊಟ್ಟಿದ್ದೀವಿ ಅದೇ ಕನ್ಫರ್ಮೇಶನ್. ಸರ್ ಅದು ಇಲ್ಲ ಒಂದು ಟೀಮಲ್ಲಿ 2 ಹುಡುಗಿರು 2 ಹುಡುಗರು, ಇದು ಕಂಪಲ್ಸರಿ. ಅದನ್ನ ತೆಗೆಯೋದಕ್ಕಾಗಲ್ಲ. ನೀವು ಕೋಆರ್ಡಿನೇಟ್ ಮಾಡಬೇಕು. ಇದೇ ಅಂತಾರೆ ಕೋಆರ್ಡಿನೇಷನ್ ಅಂತ. ಟೀಮ್ ವರ್ಕ್, ಕೋಆರ್ಡಿನೇಷನ್, ಅಂಡರ್ಸ್ಟ್ಯಾಂಡಿಂಗ್, ಇದರಿಂದನೇ ನಾವೆಲ್ಲ ಕಲಿಬೇಕಾಗಿದ್ದು. ಸರ್ ಅದು ಹಂಗಲ್ಲ. ನೀವು ಪ್ರಾಜೆಕ್ಟ್ ಬಗ್ಗೆ ಮಾತಾಡಿ. ಇದು ಕೋಆರ್ಡಿನೇಷನ್ ಆಲ್ರೆಡಿ ಮಾಡಿದಾರಲ್ಲ, ಅದ್ರ ಬಗ್ಗೆ ಮಾತಾಡೋಕೆ ನಾನಿಲ್ಲ. ನೀನು ಬೇಕಿದ್ರೆ ಪ್ರಿನ್ಸಿಪಲ್ ಜೋಡಿ ಮಾತಾಡು. ಸರಿ ಸರ್, ಸಂಗಮೇಶ್ ಹೋಗ್ಲಿ ಬಿಡಿ. ಸರಿ ಹೇಗಿದ್ರೆ